ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ. ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಶ್ರೀ ಗೋಸಲ ಚಿನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಹನೀಯ ಭಾವಚಿತ್ರದ ಮೆರವಣಿಗೆ ಮಾಡಲಾಗಿದೆ. ಮೆರವಣಿಗೆಗೆ ಜಾನಪದ ಕಲಾ ತಂಡಗಳು, ವಾದ್ಯಗೋಷ್ಠಿ, ಜಯಘೋಷಗಳು ಮೆರುಗು ನೀಡಿದರೆ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ತಮಟೆ ಬಾರಿಸುವ ಮೂಲಕ ಮೆರವಣಿಗೆಗೆ ಮತ್ತಷ್ಟು ಜೋಶ್ ನೀಡುತ್ತಾ ಹೆಜ್ಜೆ ಹಾಕಿದರು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಮಹಾತ್ಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಶಾಸಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮುಖಂಡರುಗಳು ಹಾಗೂ ಸಾರ್ವಜನಿಕರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರು ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ ನೀಡಿದ ಅತ್ಯಮೂಲ್ಯ ಕೊಡುಗೆಗಳನ್ನು ಗೌರವಪೂರ್ವಕವಾಗಿ ಸ್ಮರಿಸಿದರು. ಫಸ್ಟ್ ಆಗಿರ್ತಕ್ಕಂಥವ್ರು ಎಲ್ಲ ನಿಮ್ಮ ಜೀವನದಲ್ಲಿ ಯಾವ ರೀತಿ ಮಹಾನ್ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಮಹನೀಯರು, ದಾರ್ಶನಿಕರು ಎಲ್ಲರೂ ಕೂಡ ಇಲ್ಲಿ ಜನ್ಮ ತಾಳಿದ್ದಾರೆ. ಅವರು ಅವರ ಕಾಲಘಟ್ಟದಲ್ಲಿ ಆ ಸಂದೇಶಗಳನ್ನ ಸಮಾಜಕ್ಕೆ ಕೊಡಬೇಕು, ಆ ಸಂದೇಶಗಳನ್ನ ಸಮಾಜಕ್ಕೆ ಕೊಡ್ತಾ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಸ್ಮರಿಸ್ತಕ್ಕಂಥ ದಿನವೇ ಅವರ ಹುಟ್ಟುಹಬ್ಬದ ಆಚರಣೆ ಆಗ್ತಕ್ಕಂಥದ್ದು. ಅಂತ ಸಮಯದಲ್ಲಿ ಆ ಮಹನೀಯರ ಅವ್ರು ಏನೇನು ಸಾಧನೆಗಳು ಮಾಡಿದ್ದಾರೆ ಅದನ್ನ ಮೆಲುಕಾಕೋ ಮುಖೇನ ನಾವು ಕೂಡ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥ ಚಿಂತನೆಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದೇ ಅವರ ಒಂದು ಹುಟ್ಟುಹಬ್ಬ ಮತ್ತು ಈ ಒಂದು ಕಾರ್ಯಕ್ರಮದ ಔಚಿತ್ಯ ಇರ್ತಕ್ಕಂಥದ್ದು. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ ಪ್ರತಿ ವರ್ಷವೂ ಮಾಡ್ತಾ ಇದೀವಿ. ರಿಸರ್ವ್ ಇಲ್ಲ, ಈ ರಿಸರ್ವ್ ಇಲ್ಲ, ಎಲ್ಲೆಲ್ಲೂ ರಿಸರ್ವ್ ಕೊಡಲ್ಲ. ನಿನಗೆ ಯಾಕೆ ಕೊಡ್ಬೇಕು? ಅಂಬೇಡ್ಕರ್ಗೆ ರಿಸರ್ವ್ ಕೊಟ್ಟಿದ್ರಾ? ಅಂಬೇಡ್ಕರ್ ಸಂವಿಧಾನ ಬರೆಯಲು ಮಟ್ಟಕ್ಕೆ ಹೋಗ್ತಾರೆ, ಅವ್ರಿಗೆಲ್ಲ ರಿಸರ್ವ್ ಕೊಟ್ಟಿದ್ರು. ನಾವು ಅಂಬೇಡ್ಕರ್ ಹಾಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಂತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ನೀವು ಒಬ್ಬ ಅಂಬೇಡ್ಕರ್ ಆಗಿ ಸಾಧ್ಯ ಆಗುತ್ತೆ. ಇರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಅಂಬೇಡ್ಕರ್ನ ಹೊರಡ್ತಾರೆ. ಇವತ್ತು ಸಂವಿಧಾನ ಬರೆಯೋ ಮಟ್ಟಕ್ಕೆ ಅಂಬೇಡ್ಕರ್ ಹೋಗಿದ್ದಾರೆ. ಅಂದ್ರೆ ಅಂಬೇಡ್ಕರ್ ಹುಟ್ಟಿಗೆ ಚಿನ್ನ ಸ್ಫೂರ್ತಿ ತಿಂತಿದ್ರ? ಅವರು ಇಲ್ಲ. ಅವ್ರಿಗೂ ಕೆಲವರು ಕುಡಿಯಕ್ಕೆ ನೀರು ಕೊಡ್ತಿರ್ಲಿಲ್ಲ, ಅವ್ರಿಗೂ ಓದಕ್ಕೆ ದೀಪ ಇರಲಿಲ್ಲ, ಅವ್ರಿಗೂ ತಿನ್ನಕ್ಕೆ ಅನ್ನ ಇರಲಿಲ್ಲ, ಅವರು ಶೋಷಣೆ ಇದ್ರು. ಅವರು ಕೂಡ ಅವತ್ತು ಬೀದಿ ದೀಪದ ಕೆಳಗಡೆ ಓದಿರ್ತಕ್ಕಂಥ ವ್ಯಕ್ತಿ ಇವತ್ತು ನನಗಾಗಿರ್ತಕ್ಕಂಥ ಕಷ್ಟ ಬೇರೆ ನನ್ನ ಸಮಾಜಕ್ಕೆ ಆಗ್ಬಾರ್ದು. ಯಾವುದೇ ಸಮಾಜ ಇರ್ಬೋದು, ಯಾರು ಶೋಷಿತ ವರ್ಗಗಳಿವೆ ಅವ್ಯಾವುದೂ ಕೂಡ ನಾನು ಅನುಭವಿಸಿರ್ತಕ್ಕಂಥ ಕಷ್ಟ ಅನುಭವಿಸಬಾರ್ದು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ತಾವು ಕಷ್ಟ ಶ್ರದ್ಧೆಯಿಂದ ಓದಿ ಮಟ್ಟಕ್ಕೆ ಬಂದು ಅಂಬೇಡ್ಕರ್ ಓದಿಲ್ಲ ಅಂದ್ರೆ ಅಂಬೇಡ್ಕರ್ ಯಾರು ಗುರುತಿಸ್ತಿದ್ರು? ಸಂವಿಧಾನ ಬರೀ ಅಂತ ಹೇಳ್ತೀರಾ? ನೀವು ಬಡ್ಕೊಂಡಿದ್ದೆ ನಮ್ಮ ಅಂಬೇಡ್ಕರ್ ಅತ್ಯಂತ ಯಶಸ್ವಿಯಾಗಿ ಆಚರಿಸಲು ಸಹಕಾರ ಕೊಟ್ಟ ಕ್ರಮಕ್ಕೆ ಆಗಮಿಸಿ ಎಲ್ಲರೂ ಯಶಸ್ವಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ ಅವರ ಜೀವನ ಅತ್ಯಂತ ಮುಖ್ಯ ಉದ್ದೇಶ, ಯಾವುದೇ ಒಂದು ವ್ಯಕ್ತಿಯನ್ನು ನಾವು ಗೌರವಿಸಬೇಕಾದ್ರೆ ಅವರನ್ನು ನಾವು ಆರಾಧಿಸಬೇಕಾಗಿಲ್ಲ, ಅವರನ್ನು ನಾವು ಅನುಕರಿಸಬೇಕು. ಅವರ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವುದರ ಮುಖಾಂತರ ಮಾತ್ರ ಅವರಿಗೆ ನಾವು ನಿಜವಾದ ಗೌರವವನ್ನು ಕೊಡಕ್ಕೆ ಸಾಧ್ಯ ಇದೆ. ಸೊ ಆದ್ದರಿಂದ ನಾವು ಈ ಕಾರ್ಯಕ್ರಮನ ಏನು ಆಚರಣೆ ಮಾಡ್ತಾ ಇದ್ದೀವಿ, ಸೊ ಇದು ಆಡಂಬರಕ್ಕಲ್ಲ, ಅವರ ಜೀವನದ ಮೌಲ್ಯಗಳನ್ನ ನಾವು ಅಳವಡಿಸಿಕೊಂಡಲ್ಲಿ ಮಾತ್ರ ಯಶಸ್ವಿ ಆಗುತ್ತೆ ಅಂತ ತಿಳಿಸ್ತಾ ನನ್ನ ಮಾತುಗಳನ್ನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಮೀಡಿಯಾ ಬ್ಯಾಕ್ ಆಫೀಸ್ ಎಸ್ ರಘು ಅವರ ಸಹಕಾರದಿಂದ 2023-24 ಹಾಗೂ 2024-25ನೇ ಸಾಲಿನ ಪ್ರತಿಭಾನ್ವಿತ ಪಿಯು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಗೌರವಿಸಲಾಗಿದೆ. ಚಾಲುಕ್ಯ ಆಸ್ಪತ್ರೆ ಸಹಕಾರದಿಂದ ಈ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಡಾಕ್ಟರ್ ನಾಗಭೂಷಣ ಚಾಲುಕ ಆಸ್ಪತ್ರೆ ಗುಬ್ಬಿ ಸನ್ಮಾನ ಕಾರ್ಯಕ್ರಮ ಇದೆ. ದಯಮಾಡಿ ಜೆಬಿಬಿಎನ್ ಭೈರಪ್ಪ ಜೋಗಿಹಳ್ಳಿ ದಯಮಾಡಿ ವೇದಿಕೆಗೆ ಬರಬೇಕು. ರಾಜು ಹಾಸ್ಟೆಲ್ ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವರು.
ಕುಮಾರಿ ಮಮತಾನ 577 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಅಭಿನಂದನೆ.